ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವೀರಂಡಹಳ್ಳಿ ಗ್ರಾಮದ ವೀರ ಯೋಧ ಜಿಸಿ ಕೃಷ್ಣಪ್ಪ ಅವರಿಗೆ ಗೌರಿಬಿದನೂರು ತಾಲೂಕಿನಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಗೌರಿಬಿದನೂರು ತಾಲೂಕಿಗೆ ಆಗಮಿಸಿದ ಅವರನ್ನು ಸಾರ್ವಜನಿಕರು, ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು. ದೇಶದ ರಕ್ಷಣೆಗೆ ಅವರು ಸಲ್ಲಿಸಿರುವ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಅವರ ತ್ಯಾಗ ಮತ್ತು ಸಮರ್ಪಣೆಯನ್ನು ಕೊಂಡಾಡಲಾಯಿತು. ಈ ಸ್ವಾಗತ ಕಾರ್ಯಕ್ರಮವನ್ನು ವೀರಂಡಹಳ್ಳಿ ನಾಗರಿಕರು, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ವೀರ ನಮನ ತಂಡ, ಟೀಮ್ ಯೋಧ ನಮನ, ನವೀನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್, ತಾಲೂಕು ನಿವೃತ್ತ ಯೋಧರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ನಿವೃತ್ತ ಯೋಧರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನಿವೃತ್ತ ಯೋಧ ಶ್ರೀ ಜಿಸಿ ಕೃಷ್ಣಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಜೀವನ ಸುಖ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲೆಂದು ಶುಭ ಹಾರೈಸಿದರು. ವೀರಂಡಹಳ್ಳಿಯಲ್ಲಿರುವ ನಮ್ಮ ಜನರಿಗೆಲ್ಲ ನಮಸ್ಕಾರ. ನಾನು 33 ವರ್ಷ ಸೇವೆ ಮಾಡಿ ಇವಾಗ ಬಂದಿದ್ದೀನಿ. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಎಲ್ಲಿ ಖುಷಿ ಇವತ್ತು ಸಿಗ್ತಾ ಇದೆ. ನಾನು ಧರ್ಮದಲ್ಲಿ ಮರ್ಯಾದಲ್ಲಿ ಇಂಥ ಸಂದರ್ಭ ಇನ್ನು ಮುಂದೆ ಯಾರ್ಯಾರು ಯೋಧರು ಬಂದ್ರೆ ಪ್ರತಿಯೊಬ್ಬರಿಗೂ ಇದು ಸನ್ಮಾನ ಕೊಡ್ತೀವಿ ಅಂತ ನಾವು ಮುಂದೆ ಓಡಿಸ್ಕೊಂಡು ಹೋಗ್ತೀವಿ. ನಾನು ಇವ್ರ ಜೊತೆಗೆ ಅಂತ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸ್ಪೋರ್ಟ್ಸ್ ಚಟುವಟಿಕೆಯಲ್ಲಿ ಮುಂದೆ ಬಿಟ್ಟು ಅವರಿಗೆ ಒಂದು ಯೋಧರಾಗಿ ಮಾಡಬೇಕು ಅಂತೇಳಿ ಕೋಆಪರೇಟ್ ಮಾಡಬೇಕು. ಪ್ರತಿಯೊಬ್ಬ ಮನೆಯಲ್ಲೂ ಯೋಧ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯೋಧರಾಗಿ ನಾವು ಬೆಳೆದು ಸಮಾಜ ಸೇವಕರಾಗಿ ಭಾರತ ರಾಷ್ಟ್ರಕ್ಕಾಗಿ ಗಡಿ ಕಾಯ್ಕೊಂಡು ಇಲ್ಲಿ ಟೋಟಲಿ A to Z ನಮ್ಮ ಪ್ರಾಣನೇ ತ್ಯಾಗ ಮಾಡಿ ನಾವು ಸರ್ವಿಸ್ ಮಾಡಿ ಬಂದಿದ್ದೀವಿ. ಆ ಡಿಸಿಪ್ಲಿನ್ ಅಂದ್ರೆ ನಮ್ಗೆ ಗೊತ್ತಿದೆ. ಹೆಂಡತಿ ಮಕ್ಕಳನ್ನ ಪಕ್ಕದಲ್ಲಿ ಕಿಡ್ಸ್ಕೊಂಡು ಮತ್ತೆ ಅವರನ್ನು ಕರ್ಕೊಂಡು ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಸ್ನ, ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಸೂಪರ್ವೈಸೇಷನ್ ಅನ್ನ ಮಾಡಿಕೊಂಡು ಎಲ್ಲರೊಟ್ಟಿಗೂ ನಾವು ಬಾಂಧವ್ಯನ ಬೆಳೆಸ್ಕೊಂಡು ಇಲ್ಲಿ ತನಕ ಬಂದು ಒಂದು ಲಾಸ್ಟ್ ಸೆಲ್ಯೂಟ್ ಒಂದು ಕೊಡ್ತೀವಲ್ಲ, ಲಾಸ್ಟ್ ರಿಟೈರ್ಮೆಂಟ್ ಆದಾಗ ಆಗ ಬರುವ ಒಂದು ಕಣ್ಣೀರು ಇದೆಯಲ್ಲ, ಆನಂದ ಭಾಷವಾಗಿರುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಹೇಳ್ಬೇಕು ಅಂದ್ರೆ ಇಂಥ ಸುದ್ದಿನಕ್ಕೆ ನಮ್ಮನ್ನ ಇಲ್ಲಿ ನಮ್ಗೆ ಇಷ್ಟೊಂದು ಮಟ್ಟದ ನಾವು ಇವ್ರ ಸೇವೆ ಮಾಡೋದಕ್ಕೆ ಅನ್ನೊಂದು ಮಾರ್ಗದರ್ಶನ, ಒಂದು ಇದನ್ನ ಅನುಕೂಲನ ಮಾಡಿಕೊಟ್ಟಂತ ಸ್ವಾಮಿ ನವೀನ್, ಇವ್ರಿಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ವಂದನೆಗಳನ್ನ ಹೇಳ್ಬೇಕು. ಇದು ರಿಯಲಿ ಒಂದು ಒಳ್ಳೆ ಗ್ರೇಟ್ ವರ್ಕ್. ಯಾಕಂದ್ರೆ ಒಬ್ಬ 33 ವರ್ಷದ ಅವರ ಯೂತ್ ಜೀವನನ ನಮ್ಮ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. CISF ಅಂದ್ರೆ ಸೆಂಟ್ರಲ್ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸ್. ಆ ಫೋರ್ಸ್ಗೋಸ್ಕರ ಇವತ್ತು ಅವರೊಂದು ದೇಶಕ್ಕೆ ಸಮರ್ಪಣೆ ಆಗಿ ಇರ್ತಾರೆ. ಇನ್ನು ಮುಂದಿನ ಜೀವನ ಅಷ್ಟೇ ಅವ್ರಿಗೆ ಫ್ಯಾಮಿಲಿ ಜೀವನ ಸಿಕ್ಕೋದು. ನಾವಾದ್ರೂ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಬಂಧು ಬಾಂಧವರ ಜೊತೆ ಕಷ್ಟ ಸುಖ, ಅವ್ರದ್ದು ಸಮಾರಂಭ ಎಲ್ಲದಕ್ಕೂ ಹಂಚ್ಕೊಳ್ತೀವಿ. ಅವ್ರ ಪರ್ಸನಲ್ ಲೈಫ್ ಏನು ಅನ್ನೋದೇ ಗೊತ್ತಿರಲ್ಲ. ಇನ್ನು ಮುಂದೆ ಅಷ್ಟೇ ಅವರು ಪರ್ಸನಲ್ ಲೈಫ್ ನ ಎಂಜಾಯ್ ಮಾಡ್ಬೇಕಾಗುತ್ತೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.